ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೊಡಗರಹಳ್ಳಿ ಸಮೀಪದ ಕಾಡುಮನೆ ಹೋಂಸ್ಟೇನಲ್ಲಿ ಸಂಗೀತ ಲೋಕದ ಮಾಂತ್ರಿಕ ನಾದಬ್ರಹ್ಮ ಹಂಸಲೇಖರವರ 75ನೇ ವರ್ಷದ ಹುಟ್ಟುಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ವಿರಾಜಪೇಟೆ ಹೊರವಲಯದ ಪೆರಂಬಾಡಿ ಬಳಿ ಇರುವ ಆರೆಂಜ್ ವ್ಯಾಲಿ ರೆಸಾರ್ಟ್ನ ಸಭಾಂಗಣದಲ್ಲಿ ಮಹಿಳಾ ಉದ್ಯಮಿ ಹಾಗೂ ಸಾಧಕಿ ಶ್ರೀ ಕಮಲ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಸೋಮವಾರಪೇಟೆ ತಾಲೂಕಿನ ನೇರುಗಳಲೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸಲಾಯಿತು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕುಶಾಲನಗರ ತಾಲೂಕಿನ ಕೊಡಗರಹಳ್ಳಿ ಸಮೀಪದ ಕಾಡುಮನೆ ಹೋಂಸ್ಟೇಯಲ್ಲಿ ಕುಟುಂಬ ಸಹಿತರಾಗಿ ನಾದಬ್ರಹ್ಮ ಹಂಸಲೇಖರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಕನ್ನಡ ಚಲನಚಿತ್ರ ರಂಗದಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಛಾಪನ್ನ ಮೂಡಿಸಿದಂತಹ ಸಂಗೀತ ಲೋಕದ ಮಾಂತ್ರಿಕ, ಸಂಗೀತ ನಿರ್ದೇಶಕ, ಸಾಹಿತಿ ನಾದಬ್ರಹ್ಮ ಹಂಸಲೇಖರವರ 75ನೇ ವರ್ಷದ ಹುಟ್ಟುಹಬ್ಬವನ್ನ ಕುಟುಂಬ ಸಮೇತರಾಗಿ ಸರಳವಾಗಿ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕೊಡಗರಹಳ್ಳಿ ಸಮೀಪದ ಕಾಡುಮನೆ ಹೋಂಸ್ಟೇಯಲ್ಲಿ ಕೇಕ್ ಕಟ್ ಮಾಡುವ ಮೂಲಕ 75ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡರು. ನಂತರ ಕೊಡಗಿನ ಶೈಲಿಯ ನಾಟಿ ಕೋಳಿ ಊಟವನ್ನ ಸವಿದು ಕುಣಿದು ಕುಪ್ಪಳಿಸಿದರು. ಅಲ್ಲದೆ ಸ್ಥಳೀಯ ಕಲಾವಿದರೊಂದಿಗೆ ಕನ್ನಡ ಗೀತೆಗಳನ್ನ ಹಾಡುವುದರೊಂದಿಗೆ ತಮಟೆ ಶಬ್ದಕ್ಕೆ ಪದಗಳನ್ನ ನುಡಿಸುತ್ತಾ ದಿನ ಕಳೆದಿದ್ದಾರೆ. ಕೊಡಗಿನ ಅರಣ್ಯದ ನಡುವೆ ಇರುವ ಕಾಡು ಮನೆಯಲ್ಲೇ ತಮ್ಮ 75ನೇ ಹುಟ್ಟುಹಬ್ಬವನ್ನು ಆಚರಿಸಿರುವುದು ವಿಶೇಷವಾಗಿದೆ. ನಂತರ ಕೆಲ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿ ಅದರಲ್ಲೂ ಕುಶಾಲನಗರ ಸಮೀಪದಲ್ಲಿರುವ ಗೋಲ್ಡನ್ ಟೆಂಪಲ್ಗೆ ಭೇಟಿ ನೀಡಿದ್ದಾರೆ. ಹೇಳ್ತೈತೆ ಕನ್ನಡ ಉಳಿಸೋ ಮಗನೇ, ಹಂಸ ಹಾಡುತ್ತೈತೆ ಹೇಳ್ತೈತೆ ಕನ್ನಡನ ಹಾಡು, ಕನ್ನಡನ ಹಂಸ ಹಾಡುತ್ತೈತೆ, ಬುದ್ಧಿ ಹೇಳ್ತೈತೆ ಹಂಸ ಹೇಳ್ತೈತೆ ಉಳಿಸೋ ಕನ್ನಡ ಮಗನೇ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕುಶಾಲನಗರ ಪಟ್ಟಣದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕುಶಾಲನಗರ ಪಟ್ಟಣದ ಸಾಯಿ ಬಡಾವಣೆಯಲ್ಲಿರುವ ಸಾಯಿಬಾಬಾ ದೇವಾಲಯದಲ್ಲಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದೇವಾಲಯದಲ್ಲಿ ಬೆಳಗಿನಿಂದ ಬಾಬನಿಗೆ ವಿವಿಧ ಅಭಿಷೇಕಗಳನ್ನು ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು.
ನೆರವೇರಿದ ಭಕ್ತಾದಿಗಳು ಬಾಬನಿಗೆ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಬಾಬನ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ದೇವಾಲಯದ ಆವರಣದಲ್ಲಿರುವ ಕನ್ನಿಕಾ ಪರಮೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಂಗಳಾರತಿಯನ್ನ ಮಾಡಿದರು. ನಂತರ ಬಾಬನಿಗೆ ಮಹಾಮಂಗಳಾರತಿಯನ್ನ ನೆರವೇರಿಸಲಾಯಿತು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ನೀಡಿ ನಂತರ ಅನ್ನಸಂತರ್ಪಣೆ ನೆರವೇರಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೇರ್ಪೇಟೆ ಪಟ್ಟಣದಲ್ಲಿ ಟಿಎಪಿಸಿ ಎಂಎಸ್ ಸಮುದಾಯ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಿಸಲಾಯಿತು. ಕೆಆರ್ಪೇಟೆ ತಾಲೂಕು ಒಕ್ಕಲಿಗರ ವೇದಿಕೆ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನು ಕೆಆರ್ಪೇಟೆ ಪಟ್ಟಣದ ಟಿಎಪಿಸಿಎಂಎಸ್ ಲಿಂಗಪ್ಪ ಸಮುದಾಯ ಭವನದಲ್ಲಿ ಶ್ರದ್ಧಾಭಕ್ತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧೀಶರಾದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಪರಮ ಪೂಜ್ಯ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಪರಮ ಪೂಜ್ಯ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ, ಶ್ರೀ ಪುರುಷೋತ್ತಮ ಸ್ವಾಮೀಜಿ, ಕ್ಷೇತ್ರದ ಶಾಸಕರಾದ ಎಚ್ ಟಿ ಮಂಜು, ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಮಾಜಿ ಸಚಿವರಾದ ಕೆಸಿ ನಾರಾಯಣಗೌಡ, ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಅವರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಂಡ್ಯ ಒಕ್ಕಲಿಗ ನಿರ್ದೇಶಕರಾದ ಅಶೋಕ್ ಜೈರಾಮ್, ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್, ಮನ್ಮೂಲ್ ನಿರ್ದೇಶಕರಾದ ಡಾಲು ರವಿ, ಕೆಪಿಸಿಸಿ ಸದಸ್ಯರಾದ ಕಿಕ್ಕೇರಿ ಸುರೇಶ್, ಕೈಮಗ್ಗ ನಿಗಮ ಮಂಡಳಿ ಅಧ್ಯಕ್ಷರಾದ ಐಪನಹಳ್ಳಿ ನಾಗೇಂದ್ರ ಕುಮಾರ್, ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್, ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾದ ಎಬಿ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊಡಗು ಜಿಲ್ಲೆ ಸೋಮರ್ಪೇಟೆ ತಾಲೂಕಿನ ನೇರುಗಳಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸಲಾಯಿತು. 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸಲಾಯಿತು. ಒಟ್ಟು ಈ ಪ್ರಕ್ರಿಯೆಯಲ್ಲಿ 16 ವಿದ್ಯಾರ್ಥಿಗಳು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ನಾಮಪತ್ರವನ್ನು ಯಾರು ಕೂಡ ವಾಪಸ್ಸು ತೆಗೆದುಕೊಂಡಿರಲಿಲ್ಲ. 16 ವಿದ್ಯಾರ್ಥಿಗಳು ಕೂಡ ಅಂತಿಮ ಕಣದಲ್ಲಿದ್ದು ಇಂದು ಚುನಾವಣೆಯನ್ನು ನಡೆಸಲಾಗಿ 8 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಯಿತು. ಆಯ್ಕೆಯಾದ ವಿದ್ಯಾರ್ಥಿಗಳ ವಿವರ ಈ ಕೆಳಕಂಡಂತಿದೆ. ಸವಿತಾ ಕೆ ಖುಷಿ, ವಿಜಯ್, ನಿಶ್ಚಿತ ಎಯು, ಪ್ರಾರ್ಥನಾ ಲೋಬೋ, ಪೃಥ್ವಿ ಎಆರ್, ಸುಬ್ರಹ್ಮಣ್ಯ ಎಂಎಸ್, ಸಿಂಚನೆ ಎನ್ಎಂ ಇವರು ನಾಯಕರುಗಳಾಗಿ ಚುನಾವಣೆಯ ಮೂಲಕ ಆಯ್ಕೆಯಾದರು. ಅಂತಿಮವಾಗಿ ಇವರುಗಳೆಲ್ಲರೂ ಕೂಡ ಕುಮಾರಿ ಸವಿತಾ ಕೆಕೆ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದರು. ಇನ್ನುಳಿದ ಖಾತೆಗಳನ್ನು ಮುಖ್ಯಮಂತ್ರಿಗಳು ಹಂಚಿಕೆ ಮಾಡಿದರು. ಇಎಲ್ಸಿ ಕ್ಲಬ್ನ ಸಂಚಾಲಕರಾದ ಕುಮಾರಿ ಆಶಾ ಸಿಜಿ ಅವರು ಸಂಸತ್ ಚುನಾವಣಾ ಪ್ರಕ್ರಿಯೆಯನ್ನು ಸುಗಮವಾಗಿ ನಡೆಸಿಕೊಟ್ಟಿದ್ದಲ್ಲದೆ ಗೆದ್ದಂತಹ ಶಾಲಾ ಸಂಸತ್ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದ್ದು ವಿಶೇಷವಾಗಿತ್ತು. ಈ ಕಾರ್ಯಕ್ರಮವನ್ನು ಕುರಿತು ಮುಖ್ಯ ಶಿಕ್ಷಕರಾದ ಶ್ರೀಮತಿ ರಾಜೇಶ್ವರಿ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಈ ರೀತಿಯ ಚುನಾವಣೆ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಭಾರತದ ಚುನಾವಣೆ ಪ್ರಕ್ರಿಯೆ ಹಂತಗಳ ಪರಿಚಯವಾಗುವುದಲ್ಲದೆ ಉತ್ತಮ ನಾಯಕರುಗಳನ್ನು ಆಯ್ಕೆ ಮಾಡಿಕೊಳ್ಳುವ ವಿಧಾನವನ್ನು ತಿಳಿದುಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಕಿವಿ ಮಾತು ಹೇಳಿದರು. ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ತಮ್ಮ ಆಧಾರ್ ಕಾರ್ಡ್ಗಳೊಂದಿಗೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಮೊಬೈಲ್ ವೋಟಿಂಗ್ ಮಿಷನ್ ನಲ್ಲಿ ಮತದಾನ ಮಾಡಿ ಸಂತಸ ಪಟ್ಟಿದ್ದು ಕಂಡುಬಂದಿತ್ತು. ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀಮತಿ ರತ್ನಕುಮಾರ್ ಕೆಆರ್, ಹಿರಿಯ ಶಿಕ್ಷಕರಾದ ಉಮೇಶ್ ಎಚ್ಕೆ, ರತೀಶ್ ಎಚ್ಎನ್, ಲಿಖಿತಾ ಬಿಆರ್, ಭಾನುಮತಿ ಎಎಸ್ ಹಾಗೂ ಮತದಾರರ ಕ್ಲಬ್ನ ಸಂಚಾಲಕರಾದ ಕುಮಾರಿ ಆಶಾ ಸಿಜಿ ಹಾಗೂ ದ್ವಿತೀಯ ದರ್ಜೆ ಸಹಾಯಕರಾದ ರುತೇಶ್ ಎಚ್ಎನ್ ಇದ್ದರು. ಪ್ರೌಢಶಾಲೆ ನೇರುಗಳಲ್ಲೇ ಸರ್ಕಾರಿ ಪ್ರೌಢಶಾಲೆ ನೇರುಗಳಲ್ಲೇ ಇಲ್ಲಿನ ವಿದ್ಯಾರ್ಥಿಗಳಾದ ನಾವು ಶಾಲಾ ಸಂಸತ್ತಿನ ರಚನೆಯಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿ ನಾಯಕರುಗಳಾಗಿ ನೇಮಕಗೊಂಡಿರುತ್ತೇವೆ. ನಾವು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇವೆಂದು ನಾವು ಭಾರತದ
ಸಾರ್ವಭೌಮತ್ವವನ್ನು ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಸಂಸತ್ತಿನ ಮಂತ್ರಿಗಳಾಗಿ ನಮ್ಮ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇವೆಂದು ಭಯ ಪಕ್ಷಪಾತವಿಲ್ಲದೆ ರಾಗ ದ್ವೇಷಗಳಿಲ್ಲದೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಾನೂನಿನ ಅನುಸಾರವಾಗಿ ನ್ಯಾಯವಾದದ್ದನ್ನು ಮಾಡುತ್ತೇವೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಲನಗರ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಬಾವಿ ಗ್ರಾಮದಲ್ಲಿ ಮಳೆಗಾಗಿ ಕತ್ತೆಗಳ ಮದುವೆಯನ್ನು ಅದ್ದೂರಿಯಾಗಿ ಆಚರಿಸಿದರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಮದಬಾವಿ ಗ್ರಾಮದಲ್ಲಿ ಮಳೆಗಾಗಿ ಕತ್ತೆಗಳ ಅದ್ದೂರಿ ಮದುವೆ. ವರುಣ ದೇವನಿಗೆ ವಿಶೇಷ ಪ್ರಾರ್ಥನೆ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸುತ್ತಿದ್ದು, ಸಕಾಲಕ್ಕೆ ಮಳೆ ಬಂದು ನಾಡು ಸುಭಿಕ್ಷವಾಗಲಿ ಎಂದು ಆಶಿಸಿ ಅಥಣಿ ತಾಲೂಕಿನ ಮದಬಾವಿ ಗ್ರಾಮದಲ್ಲಿ ಕತ್ತೆಗಳ ಮದುವೆಯನ್ನು ಅತ್ಯಂತ ವಿಜೃಂಭಣೆ ಹಾಗೂ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಗ್ರಾಮೀಣ ಭಾಗದ ವಿಶಿಷ್ಟ ಜನಪದ ನಂಬಿಕೆಯಂತೆ ವರುಣ ದೇವನನ್ನು ಒಲಿಸಿಕೊಳ್ಳಲು ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಒಗ್ಗೂಡಿ ಈ ವಿಶಿಷ್ಟ ಆಚರಣೆಯನ್ನು ಹಮ್ಮಿಕೊಂಡಿದ್ದರು. ಊರಿನ ಗೌಡರ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಜರುಗಿದ ಕಲ್ಯಾಣ ಮಹೋತ್ಸವವನ್ನು ಮಹಾದೇವ ಗೌಡರು ಹಾಗೂ ಪ್ರವೀಣ ಗೌಡರು ಪೂಜೆ ಸಲ್ಲಿಸಿದರು. ಮಲ್ಲಿಕಾರ್ಜುನ ಮಠಪತಿ, ಗಿರೀಶ ಜೋಶಿ, ಅಪ್ಪಯ್ಯ ಹಿರೇಮಠ್ ರವರಿಂದ ಸಾಮಾನ್ಯ ಮದುವೆಯಂತೆಯೇ ಈ ಕತ್ತೆಗಳಿಗೂ ಸಕಾಲ ಸಂಪ್ರದಾಯಗಳೊಂದಿಗೆ ಮದುವೆ ಕಾರ್ಯ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಾದ ಸಿದ್ದರಾಯ ತೊಳಕರ, ಅಸ್ಲಂ ಮುಲ್ಲಾ, ಅಶೋಕ್ ಪೂಜಾರಿ, ರಾಮಣ್ಣ ಮಗದುಮ್ಮ, ಆರ್ ಎಂ ಪಾಟೀಲ್, ಚಿದಾನಂದ ಜಾಲಿಹಾಳ, ಮುರಿಗೆಪ್ಪ ಮಗದುಮ್ಮ, ರಾಹುಲ್ ಪಾಟೀಲ್, ಮಗಲಪ್ಪ ಮಗದುಮ್ಮ, ಕಲ್ಲಪ್ಪ ಪೂಜಾರಿ, ಅನಿಲ್ ಬಾಬನೆ, ಶರಣಪ್ಪ ಸಿಂಧೆ, ಸುರೇಶ್ ಮಡಿವಾಳ, ಈಶ್ವರ ಕುಂಬಾರೆ, ವಿಶ್ವನಾಥ್ ಭಂಡಾರೆ, ವಿಠಲ ಸಿಂಧೆ, ಮುರುಗೇಶ್ ಶಾಮನವರ ಹಾಗೂ ಎಲ್ಲಾ ಸಮಾಜದ ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. जयनीपुरे विरतयत् सम्बोध्य कुम्भोद्भवम् श्रीमन्मरदेशिकवरः कुर्या सदा मङ्गलम् शुभलग्ने ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ಮಹಿಳಾ ಉದ್ಯಮಿ ಹಾಗೂ ಸಾಧಕಿ ಶ್ರೀ ಕಮಲಾರವರಿಗೆ ಆರೆಂಜ್ ವ್ಯಾಲ್ಯೂ ರೆಸಾರ್ಟ್ ಸಭಾಂಗಣದಲ್ಲಿ ಸನ್ಮಾನಿಸಲಾಯಿತು. ಹೆಸರಾಂತ ಉದ್ಯಮಿ ಶ್ರೀ ಕಮಲ್ ಅವರಿಗೆ ವಿರಾಜಪೇಟೆ ಹೊರವಲಯದ ಪೆರಂಬಾಡಿ ಬಳಿ ಇರುವ ಆರೆಂಜ್ ವ್ಯಾಲಿ ರೆಸಾರ್ಟ್ನ ಸಭಾಂಗಣದಲ್ಲಿ ಕಮಲ ಅವರಿಗೆ ಅವರ ಕಾರ್ಯವನ್ನ ಮೆಚ್ಚಿ ಅವರನ್ನ ಕೊಡಗಿಗೆ ಕರೆಸಿಕೊಂಡು ಸನ್ಮಾನ ಮಾಡಲಾಯಿತು. ದೀಪ ಬೆಳಗಿಸುವ ಮೂಲಕ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಏನನ್ನ ಕೂಡ ಸಾಧಿಸಲು ಸಾಧ್ಯ ಎಂದು ಕೊಡಗು ಹೋಟೆಲ್ ಮತ್ತು ಹೋಮ್ ಸ್ಟೇ ಮಾಲೀಕರ ಸಂಘದ ಅಧ್ಯಕ್ಷರಾದ ಗಣಪತಿ ತಿಳಿಸಿದರು. ಇವರ ಪರಿಶ್ರಮದಿಂದ ಯುರೆನಿಕ್ಸ್ ಸಂಸ್ಥೆಯು ಆದಿಚುಂಚನಗಿರಿ ಸಂಸ್ಥಾನ, ಎಂಎಸ್ ರಾಮಯ್ಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ, ಆರ್ಎಲ್ ಜಾಲಪ್ಪ ಅವರ ಸಂಸ್ಥೆಗಳು ಮತ್ತು ಧರ್ಮಸ್ಥಳದಲ್ಲಿ ಇವರ ಸಂಸ್ಥೆಯ ಸಾಮಗ್ರಿಗಳನ್ನು ದಿನನಿತ್ಯ ಉಪಯೋಗಿಸುತ್ತಿರುವುದು ಸಂತೋಷದ ವಿಷಯ. ಆದ್ದರಿಂದ ಇಂದು ಯಶಸ್ವಿ ಸಂಸ್ಥೆಯು ಜನಪ್ರಿಯವಾಗಿದೆ ಎಂದು ಸಂಸ್ಥೆಯ ರಾಜು ಪಿಳ್ಳೆ ಅವರು ಮಾಹಿತಿ ನೀಡಿದರು. ಇವರ ಸಂಸ್ಥೆಯ ಅನೇಕ ಪದಾರ್ಥಗಳು ಹೊರದೇಶಗಳಿಗೆ ರಫ್ತು ಮಾಡುವ ಮೂಲಕ ಇವರ ಸಂಸ್ಥೆಯು ಹೆಸರುವಾಸಿಯಾಗಿದ್ದು, ಯುರೆನಿಕ್ಸ್ ಸಂಸ್ಥೆಯ ವಸ್ತುಗಳನ್ನು ಖರೀದಿಸಲು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ವಿರಾಜಪೇಟೆಯ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ಶಸ್ತ್ರಚಿಕಿತ್ಸಕರಾದ ವಿಶ್ವನಾಥ್, ಖ್ಯಾತ ವಕೀಲರಾದ ರತ್ನಾಕರ್ ಶೆಟ್ಟಿ, ಉದ್ಯಮಿಗಳಾದ ಶ್ರೀನಿಧಿ ವಿಶ್ವನಾಥ್, ಮನೋಜ್, ರಾಜೇಶ್, ಮುತ್ತಪ್ಪನ್, ದೇವಾಲಯ ಸಮಿತಿ ಅಧ್ಯಕ್ಷರಾದ ಸುಮೇಶ್, ಎಂಎಸ್ ಮರಿಗೌಡ ಫೌಂಡೇಶನ್ ಸುರೇಶ್, ಟ್ರಸ್ಟ್ನ ಉಪಾಧ್ಯಕ್ಷರಾದ ಮಂಜುನಾಥ್ ಮತ್ತು ಅನಸೂಯ, ಕೊಡಗು ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿ ನಿಜಾರ್ ಅಹಮದ್ ಹಾಗೂ ಅನೇಕ ಹೋಟೆಲ್ ಮಾಲೀಕರು ಮತ್ತು ಹೋಮ್ ಸ್ಟೇ ಮಾಲೀಕರು ಹಾಗೂ ಇವರ ಉಪಯುಕ್ತ ವಸ್ತುಗಳನ್ನು ಉಪಯೋಗಿಸುವ ಅನೇಕ ಸದಸ್ಯರು ಭಾಗವಹಿಸಿದ್ದರು.
ವರ್ಷದಿಂದ ನಾನು ಪ್ರಾಡಕ್ಟ್ ಬಗ್ಗೆ ಟ್ರೈನಿಂಗ್ ತೊಗೊಂಡೆ. ಆ್ಯಂಡ್ ಅಫ್ಕೋರ್ಸ್ ಆ ಟೈಮಿಗೆ ದ ಪ್ರಾಡಕ್ಟ್ಸ್ ದಟ್ ಈಸ್ ಸಸ್ಟೈನಬಿಲಿಟಿ ಅಂತ ಫೀಲ್ ಆಗಿದ್ದು ಕ್ಲೀನಿಂಗ್ ಪ್ರಾಡಕ್ಟ್ಸ್. ಸೊ ನಾನು ಅದಕ್ಕೆ SSP ಅಂತ ಹೆಸರು ಕೊಟ್ಟು ದೆನ್ ಐ ಟುಕ್ ದ ಟ್ರೈನಿಂಗ್ ಆ್ಯಂಡ್ ಸ್ಟಾರ್ಟೆಡ್ ದ ಪ್ರೊಡಕ್ಷನ್. ಒಂದ್ಸತಿ ಪ್ರೊಡಕ್ಷನ್ ಶುರು ಆದಮೇಲೆ ವಿ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ದಿ ಮಾರ್ಕೆಟ್. ಡೊಮೆಸ್ಟಿಕ್ ಮಾರ್ಕೆಟ್ ಮಾಡಿದ್ವಿ, ದೆನ್ ಅಲ್ಲಿದು ಪ್ರಾಸ್ ಆ್ಯಂಡ್ ಕಾನ್ಸ್. ದೆನ್ ವಿ ಡಿಸೈಡೆಡ್ ದಟ್ ವಿ ವಿಲ್ ಹ್ಯಾವ್ 2 to 3 ವೇರಿಯಂಟ್ ಆಫ್ ಮಾರ್ಕೆಟ್ಸ್ ವೇರ್ we can grow faster. That was the strategy that we had to take it forward. Then we started visiting the pharma industries irbodu, food industries irbodu, ಗರ್ಕಿನ್ ಇಂಡಸ್ಟ್ರೀಸು, ಇದೆಲ್ಲ ಇಂಡಸ್ಟ್ರಿಗಳನ್ನು ಟ್ಯಾಪ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಅ ಗುಡ್ ಸಪೋರ್ಟ್ ಫ್ರಮ್ ಆಲ್ ಮೈ ಕಸ್ಟಮರ್ಸ್. ಯಾಕಂದರೆ ಕಸ್ಟಮರ್ ಇಸ್ ಗಾಡ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಒನ್ಸ್ ಯು ಸರ್ವೆ ಮನ್ ಅ ಬೆಟರ್ ವೇ ವಿತ್ ಗುಡ್ ಕ್ವಾಲಿಟಿ ಆ್ಯಂಡ್ ಸರ್ವಿಸ್, ಡೆಫಿನೆಟ್ಲಿ ಹಿ ವಿಲ್ ನೆವರ್ ಲೀವ್ ಅಸ್. ಸೊ ದಿಸ್ ಇಸ್ ವಾಟ್ ಐ ಲರ್ನ್ಡ್ ಇನ್ ಮೈ ಜರ್ನಿ. ಸೊ ಅಲ್ಲಿ ವಿ ಸ್ಟಾರ್ಟೆಡ್ ಟ್ಯಾಪಿಂಗ್ ಆಲ್ ದೀಸ್ ಇಂಡಸ್ಟ್ರೀಸ್. ಬಟ್ ಒನ್ ಥಿಂಗ್ ವಾಸ್ ವೆರಿ ಇಂಪಾರ್ಟೆಂಟ್, ವಿ ಹ್ಯಾಡ್ ಟು ಅಪ್ಗ್ರೇಡ್ ಅವರ್ ಸೆಲ್ಫ್. ಈಗ ನೀವು ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಹೋದಾಗ ಯು ವಾಂಟ್ ಟು ಎಸ್ಕಲೇಟ್ ಟು ದ ಹೈಯರ್ ಲೆವೆಲ್, ಅಗೇನ್ ಅಪ್ಗ್ರೇಡೇಷನ್ ಬೇಕು. ಫಾರ್ಮಾ ಫುಡ್ ಇಂಡಸ್ಟ್ರಿಗಂತೂ ಎಂಟ್ರಿ ತೊಗೊಳ್ಳೋವಾಗಲೇ ಯು ನೀಡ್ ದಟ್ ಅಪ್ಗ್ರೇಡೇಷನ್. ಅಪ್ಗ್ರೇಡೇಷನ್ ಇನ್ ವಾಟ್ ವೇ? ಪೊಲ್ಯೂಷನ್ ಕ್ಲಿಯರೆನ್ಸ್ ಇರಬೇಕು, ISO ಸಿಸ್ಟಮ್ಸನ್ನು ನಾವು ಫಾಲೋ ಮಾಡ್ಕೋಬೇಕು, ಹಾಗೆ ಮಿನಿಮಮ್ ಸ್ಟ್ಯಾಚ್ಯುಟರೀಸ್ ಏನು ಬೇಕಾಗಿರುತ್ತೆ ಅದನ್ನೆಲ್ಲ ಮಾಡ್ಕೋಬೇಕು. ನಮ್ಮದೊಂದು ಇಂಟರ್ನಲ್ ಲ್ಯಾಬ್ ಇರಬೇಕು, ಎಕ್ಸ್ಟರ್ನಲ್ ಲ್ಯಾಬ್ ಜೊತೆ ನಾವು ಅಸೋಸಿಯೇಟ್ ಆಗಿರಬೇಕು. ಸೊ ದಟ್ ಎವ್ರಿ ಪ್ರಾಡಕ್ಟ್ ಗೋಸ್ ವಿತ್ ದ ಸರ್ಟಿಫಿಕೇಷನ್. ಆ್ಯಂಡ್ ಅದಕ್ಕೆ MSDS, ದಟ್ ಈಸ್ ಮೆಟೀರಿಯಲ್ ಸೇಫ್ಟಿ ಡಾಟಾ ಶೀಟ್ಸ್, ಈ ಥರದ್ದು ಕೊಡಬೇಕು, ರೈಟಪ್ ಕೊಡಬೇಕು. ದೆರ್ ವರ್ ಸೋ ಮೆನಿ ಪ್ರೋಟೋಕಾಲ್ಸ್, ನಾವು ಅದನ್ನು ಫಾಲೋ ಮಾಡಬೇಕಾಗಿತ್ತು. ಎಸ್, ದಟ್ ವಾಸ್ ಸಮಥಿಂಗ್ ರಿಯಲಿ ಐ ವಾಸ್ ಡ್ರೀಮಿಂಗ್ ಅಂತ ಅನ್ನಿಸ್ತು. ಸೊ ವಿ ಅಪ್ಗ್ರೇಡೆಡ್ ವಿತ್ ಆಲ್ ದೀಸ್ ಥಿಂಗ್ಸ್. ನಮ್ಮದೇ ಆದ ಒಂದು ಟೆಕ್ನಿಕಲ್ ಟೀಮ್ ಹೆಡೆಡ್ ಬೈ ಮಿಸ್ಟರ್ ರಾಜಪಿಲ್ಲ ಇಲ್ಲೇ ಇದ್ದಾರೆ. ಸೊ ನಮ್ಮದೇ ಆದ ಒಂದು ಟೆಕ್ನಿಕಲ್ ಟೀಮ್ನ ಸೆಟ್ ಮಾಡಿದ್ವಿ. ನಮ್ಮದೇ ಒಂದು ಲ್ಯಾಬ್, ಸ್ಮಾಲ್ ಲ್ಯಾಬ್ ಟು ಬೇಸಿಕ್ ಪ್ಯಾರಾಮೀಟರ್ಸನ್ನು ಟೆಸ್ಟ್ ಮಾಡೋದಕ್ಕೆ ಒಂದು ಲ್ಯಾಬ್ ಆಯಿತು. ISO ಸರ್ಟಿಫಿಕೇಷನ್ಸ್ ತೊಗೊಂಡ್ವಿ. ಹೀಗೆಲ್ಲ ಮಾಡಿ ವಿ ಡೆವಲಪ್ಡ್ ಅರೌಂಡ್ 2007 ಅಷ್ಟೊತ್ತಿಗೆ ವಿ ವರ್ ಫುಲ್ ಫ್ಲೆಡ್ಜ್ ವಿತ್ ದ ಮಿಷನರೀಸ್ ಇರ್ಬೋದು, ಈ ಥರದ ಪ್ಯಾರಾಮೀಟರ್ಸ್ ಎಲ್ಲ ಸೆಟ್ ಮಾಡಿದ್ವಿ. ಆ್ಯಂಡ್ ವಿ ವರ್ ಏಬಲ್ ಟು ಟ್ಯಾಪ್ ದಿ ಫಾರ್ಮಾ ಇಂಡಸ್ಟ್ರೀಸ್. ಝೆಲ್ಟೆಕ್ ಇರ್ಬೋದು, ಕೆನ್ನೆಗ್ರಿಟೆಕ್, ಫುಡ್ಡಲ್ಲಿ ದೇ ಆರ್ ದಿ ಎಕ್ಸ್ಪೋರ್ಟರ್ಸ್, ದಿ ಹ್ಯೂಜ್ ಎಕ್ಸ್ಪೋರ್ಟರ್ಸ್ ಟು ಅದರ್ ಕಂಟ್ರೀಸ್ ಇನ್ ಗರ್ಕಿನ್ಸನ್ನು ಜಾಸ್ತಿ ಮಾಡ್ತಾರೆ ಅವರು. ಕೆನ್ನೆಗ್ರಿಟೆಕ್, ಟ್ರಾಪಿಕಾನ, ಝೆಲ್ಟೆಕ್, ಈ ಥರ ಕಂಪನಿಗಳಿಗೆ ವಿ ಸ್ಟಾರ್ಟೆಡ್ ಸಪ್ಲೈಯಿಂಗ್ ದ ಪ್ರಾಡಕ್ಟ್. ಆಫ್ today's evening, MK Company is a business associate of SSP Industries, and here we are concentrating more on the homestays, hotels, resorts, and of course hospitals and also the institutions available over here. Namdu ella variant of products, ಎಲ್ಲ ಥರದ ಪ್ರಾಡಕ್ಟ್ಸು, ವೆದರ್ ಇಟ್ ಈಸ್ ಇನ್ ಸ್ಮಾಲ್ ಡೊಮೆಸ್ಟಿಕ್ ಪ್ಯಾಕಿಂಗ್ ಇರ್ಬೋದು, ಇನ್ಸ್ಟಿಟ್ಯೂಷನಲ್ ಪ್ಯಾಕಿಂಗ್ ಇರ್ಬೋದು, ಅಥವಾ ಬಲ್ಕ್ ಪ್ಯಾಕಿಂಗ್, ಆಲ್ ಟೈಪ್ ಆಫ್ ಪ್ಯಾಕಿಂಗ್ ಈಸ್ ಅವೈಲಬಲ್ ಇನ್ MK Company, ಆ್ಯಂಡ್ ದಟ್ ಈಸ್ ಬೇಸ್ಡ್ ಆಟ್ ವಿರಾಜಪೇಟೆ ಓನ್ಲಿ. ಆ್ಯಂಡ್ ವಿ ಆರ್ ಥ್ಯಾಂಕ್ಫುಲ್ ಟು Mr. Shaiju ಫಾರ್ ಬೀಯಿಂಗ್ ಅಸೋಸಿಯೇಟೆಡ್ ವಿತ್ ಅಸ್. To speak about Mr. Shaiju, I always feel that he is a combination of art, astrology and entrepreneurship. This is what I could find him. ಒಬ್ಬನೇ ಏನೂ ಮಾಡೋಕ್ಕಾಗಲ್ಲ. ಹಿ ಕಾಂಟ್ ಬಿಲ್ಡ್ ಎನಿಥಿಂಗ್ ಅಲೋನ್. ಅದಕ್ಕೆ ನಾವು ಬಿಸ್ನೆಸ್ ಮನ್ಗಳು ಎಸ್ಪೆಷಲಿ ಎದರ್ ವಿ ಗೆಟ್ ಅಸೋಸಿಯೇಟೆಡ್ ವಿತ್ ಬೇರೆ ಬಿಸ್ನೆಸ್ ಮನ್ಗಳ ಜೊತೆ, ಇಲ್ಲಾಂದರೆ ವಿ ಗೆಟ್ ಇನ್ಸ್ಪೈರ್ಡ್. ಸೊ ದಿಸ್ ಇಸ್ ಹೌ ಬಿಸ್ನೆಸ್ ಗ್ರೋಸ್, ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಕಂಪನಿದು ವ್ಯಾಲ್ಯೂಸ್ ಇರುತ್ತೆ. ಆ ಥರ ವ್ಯಾಲ್ಯೂಸ್ನ ರೆಪ್ರೆಸೆಂಟ್ ಮಾಡೋರು ನಮ್ಮ ಜೊತೆಲಿದ್ದಾಗ ದರ್ ಜರ್ನಿ ಬಿಕಮ್ಸ್ ಈಸಿಯರ್. ವಿತ್ ದಟ್ ನೋಟ್, ಐ ಟೇಕ್ ದಿಸ್ ಪ್ರಿವಿಲೇಜ್ ಟು ವೆಲ್ಕಮ್ ಆ್ಯಂಡ್ ಸೇ ಫ್ಯೂ ವರ್ಡ್ಸ್ ದಟ್ ಐ ನೋ ಅಬೌಟ್ ದಿ ಡಿಗ್ನಿಟರೀಸ್ ಆನ್ ದ ಡಯಾಸ್. ಸೇನೆಯ ಮೊದಲ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರನ್ನು ಸ್ಮರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರೇ, ಮಾಧ್ಯಮ ಮಿತ್ರದವರೇ, ಈ ದಿವಸ ಈ ಪುಣ್ಯ ಭೂಮಿಯಲ್ಲಿ ನಮ್ಮ SSP ಇಂಡಸ್ಟ್ರೀಸ್ನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನಮ್ಮ ಸೌಭಾಗ್ಯವೇ ಸರಿ. ಶ್ರೀಮತಿ ಶ್ರೀಕಮಲ ಮೇಡಮ್ ಈ ಸಂಸ್ಥೆಯ ನಿರ್ಮಾತೃ. ಇವರು ಹಾಸನ ಜಿಲ್ಲೆಯ ಶಾಂತಿ ಗ್ರಾಮದಲ್ಲಿ
ಜನಿಸಿದಂಥವರು. ಬೆಂಗಳೂರಿನ ನಮ್ಮ ಈಗಿನ ಹೈಕೋರ್ಟ್ನಲ್ಲಿ ಒಂದು ಉದ್ಯಮಿಯಾಗಿ ಸೇವೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಒಂದು ಸ್ವಾಭಿಮಾನದಿಂದ ನಾನು ಒಂದು ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಈ ಒಂದು SSP ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಿದ್ರು. ಭಾಳ ಪರಿಶ್ರಮ, ತುಂಬಾ ಅವರು ಕಠಿಣ ಪರಿಶ್ರಮದಿಂದ ಈ ಸಂಸ್ಥೆಯನ್ನು ದಿನದಿಂದ ದಿನಕ್ಕೆ ಬಹಳ ಉತ್ತುಂಗದತ್ತ ಒಂದು ಸಾಗಿಸುವಲ್ಲಿ ಬಹಳ ತುಂಬಾ ಯಶಸ್ವಿಯಾಗಿದ್ದಾರೆ. ಈ ಸಂಸ್ಥೆಗೆ ನಮ್ಮ ಮತ್ತೊಬ್ಬ ನಿರ್ದೇಶಕ HS ಚಂದ್ರಶೇಖರ್ ಅವರು ಯಾವುದೇ ಒಂದು ನಮ್ಮ ಸಂಸ್ಥೆಯ ಇವತ್ತಿನ ಏನು ಉತ್ಪನ್ನಗಳಿವೆ ಇದು ತುಂಬಾ ಕ್ವಾಲಿಟಿಯಾಗಿ, ಯಾಕೆಂತಂದರೆ ನಾವು ಕರ್ನಾಟಕದಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳು ತಮಗೆಲ್ಲರಿಗೂ ಬಹುತೇಕ ಗೊತ್ತಿದೆ. ನಮ್ಮ ಆದಿಚುಂಚನಗಿರಿ ಸಂಸ್ಥಾನ ಮಹಾಮಠಕ್ಕೆ, ನಮ್ಮ MS ರಾಮಯ್ಯ ಕಾಲೇಜಿಗೆ ಮತ್ತು ಆಸ್ಪತ್ರೆಗೆ, ಹಾಗೆ RL ಜಾಲಪ್ಪ ಅವರ ವಿದ್ಯಾಸಂಸ್ಥೆ ಮತ್ತು ಆಸ್ಪತ್ರೆ ಕೋಲಾರ, ಮುಂದೆ ಧರ್ಮಸ್ಥಳ, ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆಗಳಿಗೆ ನಾವು ಈ ಉತ್ಪನ್ನಗಳನ್ನು ಕೊಡಬೇಕಾದ್ರೆ ನಮ್ಮ HS ಚಂದ್ರಶೇಖರ್ ಅವರು ಟೆಕ್ನಿಷಿಯನ್, ನಮ್ಮ ಈಗಾಗಲೇ ಮಾತಾಡಿದಂಥ ನಮ್ಮ ರಾಜು ಪಿಳ್ಳೆಯವರ ಪರಿಶ್ರಮ ತುಂಬಾ ಮುಂದೆ ನಮ್ಮ ಶ್ರೀಮತಿ ಶ್ರೀಕಮಲಾ ಮೇಡಮ್ ಅವರು ಇದನ್ನು ರಾಜ್ಯ, ಅಂತಾರಾಜ್ಯ ಮತ್ತು ದುಬೈ ಸಹ ಫಾರ್ಗೆಟೆಡ್ ಬಾಕ್ಸಸ್ನ ನಾವು ರಫ್ತು ಮಾಡ್ತಾ ಇರುವಂಥದ್ದು ತುಂಬಾ സന്തോഷകരമായ വിഷയം. ബന്ധപ്പെട്ട് ക്യൂറോമാക്സിൻ്റെ ഈ പ്രൊഡക്റ്റുമായി ബന്ധപ്പെട്ട് സംസാരിക്കുമ്പോൾ അവരെൻ്റെ സൈഡിൽ എന്നോട് നല്ലൊരു അഭിപ്രായമാണ് അവർ പറഞ്ഞത്. അപ്പോൾ ഉപയോഗിച്ച് നോക്കാൻ വേണ്ടി പറഞ്ഞു. ഞാൻ അങ്ങനെ ആ കിറ്റ് വീട്ടിൽ ഉപയോഗിച്ച് എൻ്റെ വൈഫ് അത് നല്ലതാണ് എന്ന് പറഞ്ഞ ശേഷമാണ് ഞാൻ ഇതിലൊക്കെ ഒരു ഇൻട്രസ്റ്റ് എടുത്തത്. അതിനുശേഷം ഞാൻ എൻ്റെ സർക്കിളിലുള്ള കുറച്ച് ആൾക്കാർക്ക് ഞാനത് കൊടുത്തിട്ടുണ്ട്. അവരും ഒരു നല്ലൊരു അഭിപ്രായമാണ് പറഞ്ഞത്. ഇത് നല്ലൊരു പ്രൊഡക്റ്റാണ്. അപ്പോൾ നിങ്ങളുടെ സപ്പോർട്ട് എനിക്ക് ഉണ്ടാകും എന്ന് ഞാൻ വിചാരിക്കുന്നു. എന്തായാലും എല്ലാവർക്കും ഇവിടെ വന്ന് എത്തിച്ചേർന്ന, നമ്മളെ ക്ഷണം സ്വീകരിച്ചെത്തിച്ചേർന്ന എല്ലാവർക്കും എൻ്റെ ഹൃദയം നിറഞ്ഞ നന്ദി. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೊಡಗರಹಳ್ಳಿ ಸಮೀಪದ ಕಾಡುಮನೆ ಹೋಮ್ ಸ್ಟೇನಲ್ಲಿ ಸಂಗೀತ ಲೋಕದ ಮಾಂತ್ರಿಕ ನಾದಬ್ರಹ್ಮ ಹಂಸಲೇಖರವರ 75ನೇ ವರ್ಷದ ಹುಟ್ಟುಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ವಿರಾಜಪೇಟೆ ಹೊರವಲಯದ ಪೆರಂಬಾಡಿ ಬಳಿ ಇರುವ ಆರೆಂಜ್ ವ್ಯಾಲಿ ರೆಸಾರ್ಟ್ನ ಸಭಾಂಗಣದಲ್ಲಿ ಮಹಿಳಾ ಉದ್ಯಮಿ ಹಾಗೂ ಸಾಧಕಿ ಶ್ರೀ ಕಮಲ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಸೋಮವಾರಪೇಟೆ ತಾಲೂಕಿನ ನೇರುಗಳಲೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ಒಂದೆಣ್ಣೆಗಳೊಂದಿಗೆ ಸಿಂಚನ GM, ಕುಶಾಲನಗರ.